ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಇರುವಂಥದ್ದು. ಬೆಂಗಳೂರು ಲೋಕಸಭಾ ಏನು ಕೇಂದ್ರ ಬೆಂಗಳೂರು ಸೆಂಟ್ರಲ್ ಈ ಒಂದು ಲೋಕಸಭಾ ಕ್ಷೇತ್ರ ಏನಿದೆ, ಈ ಹಿಂದೆ 3 ಬಾರಿ ಅಂದರೆ 2009, 2014 ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಸತತವಾಗಿ ಈ ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ PC ಮೋಹನ್ ಅವರು 3 ಬಾರಿಗೆ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸ ಬಂದಿರುವಂಥದ್ದು. ಈ ಬಾರಿ ಏನೋ ಒಂದು ಪ್ರಬಲವಾದಂಥ ಸ್ಪರ್ಧೆಯನ್ನು ಮನ್ಸೂರ್ ಅಲಿ ಖಾನ್ ಅವರು ಕಾಂಗ್ರೆಸ್ನಿಂದ ಪ್ರಬಲವಾದಂಥ ಒಂದು ಸ್ಪರ್ಧೆಯನ್ನು ನೀಡಿರುವಂಥದ್ದು. 8 ವಿಧಾನಸಭಾ ಕ್ಷೇತ್ರವನ್ನು ಈ ಒಂದು ಬೆಂಗಳೂರು ಕೇಂದ್ರ ಒಳಪಟ್ಟಿರುವಂಥದ್ದು. ಅದರಲ್ಲಿ ಸರ್ವಜ್ಞ ನಗರ, CV ರಾಮನ್ ನಗರ, ಶಿವಾಜಿನಗರ, ಶಾಂತಿನಗರ ಮತ್ತು ಗಾಂಧಿನಗರ, ರಾಜೀವ್ನಗರ, ಚಾಮರಾಜಪೇಟೆ ಮತ್ತು ಮಹದೇವಪುರ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಪಟ್ಟಿರುವಂಥದ್ದು. ಈ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದರೆ, ಇನ್ನು 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರು ಇರುವಂಥದ್ದು. ಒಟ್ಟಾರೆ ಈ ಒಂದು ಕ್ಷೇತ್ರ ನೋಡೋದಾದರೆ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ನೋಡೋದಾದರೆ ಮುಸಲ್ಮಾನರು ಮತ್ತು ಕ್ರೈಸ್ತರು ಮತ್ತು ಹಿಂದೂಗಳು ಹೀಗೆ ಒಟ್ಟಾರೆ ಎಲ್ಲ ಸಮುದಾಯದವರು ಈ ಒಂದು ಕ್ಷೇತ್ರದಲ್ಲಿ ಇರುವಂಥದ್ದು. ಈ ಬಾರಿ ಏನು PC ಮೋಹನ್ ಅವರು 4ನೇ ಬಾರಿಗೆ ಗೆಲುವನ್ನು ಸಾಧಿಸ್ತಾರಾ ಅಥವಾ ಮತದಾರರು ಈ ಬಾರಿ ಏನು ಹೊಸ ಅಭ್ಯರ್ಥಿ ಏನು ಮನ್ಸೂರ್ ಅಲಿ ಖಾನ್ ಅವರಿಗೆ ಮನಸ್ಸು ಮಾಡ್ತಾರಾ? ಸ್ವತಃ ಅವರ ಬಳಿನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಗೆ ಬರುವಂಥ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ. ನಾವೀಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಮತದಾರರು ಅಂದರೆ ಶಿವಾಜಿನಗರದ ಮತದಾರರು ಯಾರ ಪರ ಒಲವು ತೋರಿಸ್ತಾರೆ? PC ಮೋಹನ್ ಪರ ಒಲವು ತೋರಿಸ್ತಾರಾ ಅಥವಾ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ ಒಲವು ತೋರಿಸ್ತಾರಾ? ಬನ್ನಿ ಅವರ ಬಳಿ ಕೇಳೋಣ. ಯಾರನ್ನ ಬೆಂಬಲಿಸ್ತೀರಿ? ಈಗ ಬಿಜೆಪಿಯಿಂದ ಇವರು PC ಮೋಹನ್ ಇದ್ದಾರೆ, ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ನಿಮ್ಮ ಸಪೋರ್ಟ್ ಬಿಜೆಪಿಗ ಕಾಂಗ್ರೆಸ್ಗ? ನಮ್ಮ ಸ್ಟಾರ್ಟಿಂಗಿಂದ ಕಾಂಗ್ರೆಸ್ ಸರ್, ಇವತ್ತಿಗೂ ಕಾಂಗ್ರೆಸ್ ಇರೋದು. ಯಾಕೆ ಕಾಂಗ್ರೆಸ್ಗೆ ಹಾಕ್ತೀರಿ? ಬಿಗಿ ಅವ್ರಿದ್ರೆ ಸ್ವಲ್ಪ ನಮಗೆ ಫ್ರೀ ಇರ್ತದೆ, ಎಲ್ಲ ಸ್ವಲ್ಪ ಇದು ಮಾಡ್ತಾರೆ. ಇವರು ಎಲ್ಲ ಏನು ಮಾಡ್ತಾರೆ, ಬಿಜೆಪಿ ಅವರು ಟೈಟ್ ಮಾಡ್ತಾ ಇರ್ತಾರೆ. ಅವ್ರು ಜಾಗ್ ಮಾಡ್ಕೊತಾರೆ, ಪಬ್ಲಿಕ್ಗೆ ನೋಡೋದಿಲ್ಲ. ಇವತ್ತಲ್ಲ, ಇಂದಿರಾ ಗಾಂಧಿ ನಮಗೆ ಬೆಂಗಳೂರು ಲಕ್ಷಣದಲ್ಲಿ ಬಂದಿತ್ತು. ಆ ಕಾಲದಿಂದ ರಾಮಲಿಂಗಾರೆಡ್ಡಿ, ವೆಂಕಟರೆಡ್ಡಿ, ಆ ಕಾಲದಿಂದ ನಮ್ಮ ವೆಂಕಟರೆಡ್ಡಿ ಅವ್ರ ಮುಂದೆ ಇದು ನಮ್ಮ ಮನೆ ಇದಾವೆ. ಅವತ್ತಿನ ಅದರ ಜೊತೆಲೇ ಇರೋದು. ಏನು ಕನ್ನಡ ಇಷ್ಟೊಂದು ಪ್ಯೂರ್ ಆಗಿ ಮಾತಾಡ್ತಿರಲ್ಲ? ಓದಿದ್ದೆ ಕನ್ನಡ, ಹೊಂಬೇಗೌಡ ಬಾಲಕ ಪ್ರೌಢಶಾಲೆ, SLC ಓದಿದ್ದೆ ಹೊಂಬೇಗೌಡ ಬಾಲಕ ಪ್ರೌಢಶಾಲೆ. ನಾವು 11 ಲ್ಯಾಂಗ್ವೇಜ್ ಮಾತಾಡ್ತೀವಿ: ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಅರಬಿ, ತೆಲುಗು, ತಮಿಳ್, ಮಲಯಾಳಿ, ಬಂಗಾಳಿ, ಪಂಜಾಬಿ. ನನ್ನ ತಲೆ ಬರ ಸರಿ ಇಲ್ಲ, ಆಟೋ ಓಡಿಸ್ತಾ ಇದ್ದೀನಿ. ಏನು ಮಾಡ್ತೀರಾ? ದೇವ್ರ ಕೇಳಿ ಬಂದಿದ್ದೀವಿ. ಇದರಲ್ಲಿ 30 ವರ್ಷ ಸಾಯ್ತಾ ಇದ್ದೀವಿ, ಇದರಲ್ಲೂ ಸಾಯ್ತಾ ಇದ್ದೀವಿ. 30 ವರ್ಷ ಆಯಿತು. ದುಡಿದ್ರೆ ಇದೆ, ಇಲ್ಲಾಂದರೆ ಇಲ್ಲ. ಒಟ್ಟಾರೆ ಕಾಂಗ್ರೆಸ್ನ ಬೆಂಬಲಿಸ್ತೀರಿ ನೀವು? ಬಿಗಿನಿಂಗ್ ಅಲ್ಲೇ ಸರ್ ನಮ್ಮದು. ಯಾವಾಗಿಂದ ಮೈಸೂರು ಇದು ಬುದ್ಧಿ ಬಂದಿದ್ದೆ ಅವತ್ತಿನ ಕಾಂಗ್ರೆಸ್ಸಲ್ಲೇ ಇರೋದು ನಾವು. ಸರ್, ಈ ಸಲ ಯಾರಿಗೆ ವೋಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆ ಸರ್. ಮನ್ಸೂರ್ ಅಲಿ ಖಾನ್? ಹಾಂ ಸರ್. ಯಾಕೆ ಸರ್ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಆಗ್ತಾಯಿದ್ದೀನಿ. ತುಂಬ ದಿನಾಗೆ ತುಂಬ ಎಲ್ಲ ಕೆಲಸ ಮಾಡ್ತಿರೋದು, ಜನರಿಗೆ ನೋಡ್ತಾ ಇರೋದು. ಇವಾಗ ರಾಜ್ಯ ಗೌರ್ಮೆಂಟ್ ಫ್ರೀ ಬಸ್ ವಗರ ಕೊಟ್ಟಿರೋದು, ಬೇರೆ ಎಲ್ಲ ಏನು ವಿಕಾಸ ಮಾಡ್ತಿರೋದು. ತುಂಬ ವರ್ಷಕ್ಕೆ ಇದಕ್ಕೆ ಕಾಂಗ್ರೆಸ್ಗೆ ಆಗ್ತಾಯಿದ್ದೀನಿ ಸರ್. ಓಕೆ, ನಿಮ್ಮ ಕೆಲಸ ಎಲ್ಲ ಮಾಡ್ಕೊಡ್ತಾರೆ ಈ ಕಡೆ ಈ ಸರೌಂಡಿಂಗ್? ಸರ್, ಸ್ವಲ್ಪ ಇವಾಗ BMTC ಅವ್ರ ಪ್ರಾಬ್ಲಮ್ ಆಗಿರೋದು ಸರ್. ನಮಗೆ ಅಪ್ ಡೌನ್ಗೆ ಯಾವುದು ಬಸ್ ಸಿಗ್ತಾ ಇಲ್ಲ. ಸಾಯಂಕಾಲ 8:30 ಮೇಲೆ ಯಾವುದೋ ಜೀವನ ವಿಮಾನಗರ ನಮ್ಮ ಅಪ್ ಡೌನ್ ಹೋಗಬೇಕು ಡೈಲಿ. ಬೆಳಗ್ಗೆ ಪರವಾಗಿಲ್ಲ, ಹಾಫ್ ಆನ್ ಅವರ್ಗೆ ಬಸ್ ಸಿಗ್ತಿರೋದು, 1 ಅವರ್ಗೆ ಬಸ್ ಸಿಗ್ತಿರೋದು. ಫಸ್ಟ್ 5 ನಿಮಿಷಗೆ ಬಸ್ ಸಿಗ್ತಾ ಇದೆ. ಇವಾಗ ಸಾಯಂಕಾಲ 8:30 ಮೇಲೆ ಯಾವುದೂ ಬಸ್ ಸಿಕ್ಕಲ್ಲ ಸರ್. ಶಿವಾಜಿನಗರಲ್ಲಿ ಬಸ್ ಸಿಕ್ಕಲ್ಲ ಸರ್. ಶಿವಾಜಿನಗರ ಹತ್ರ ಈ ಬಸ್ ಸಿಕ್ಕಲ್ಲ. ಮೇನ್ ಬಸ್ ಸ್ಟ್ಯಾಂಡ್ ಇದೆ ಯಾವುದು. ಹಾಂ, ನಮ್ಮ ಬ್ಯಾಚುಲರ್ ಪರವಾಗಿಲ್ಲ ಸರ್. ನಮ್ಮ ಒಬ್ಬನೇ ಹೋಗ್ತಾನೆ. ಫ್ಯಾಮಿಲಿಯವ್ರು ಬಿ ಇಲ್ಲೇ ಕಾಯಿಸ್ತಾ ಇರೋದು, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೋದು. ಬೇರೆ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ. ಪೇಷಂಟ್ ಅವ್ರು ಬರ್ತಾ ಇರೋದು. ಇದೇ 3 ಬಸ್ ಚೇಂಜ್ ಮಾಡಿ ಹೋಗ್ಬೇಕು. ಹಲ್ಸೂರು ಹತ್ರ KFC, ಇಲ್ಲಿಂದ ಜೀವನ ವಿಮಾನಗರ 3 ಬಸ್ ಚೇಂಜ್ ಮಾಡಿ ಹೋಗ್ತಾ ಇರೋದು. ಪೇಷಂಟ್ ಅವರು ಎಲ್ಲರೂ ಇರ್ತದೆ, ಸಿಕ್ಕಲ್ಲ ಸರ್. ನಮ್ಮ 5-6 ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆನ್ಲೈನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಯಾವುದು ಏನಿಗೆ ಮಾಡ್ತಾ ಇಲ್ಲ. BMTC ಅವರು ಏನು ನೋಡ್ತಾ ಇಲ್ಲ. DC ಅವರು ಇರ್ತಾರದು. DC ಅವ್ರಿಗೆ ಹೇಳ್ತೀನಿ, ನಮ್ಮ ಕೈಗೆ ಆಗಲ್ಲ, ನಿಮ್ಮ ಕಂಪ್ಲೇಂಟ್ ಕೊಡಿ, ಇದಕ್ಕೆ ಕೊಡಿ, ಏನು ಚೆನ್ನಾಗಿ ಯಾರು ಮಾತಾಡಲ್ಲ. ಸಾಯಂಕಾಲ ಫಸ್ಟ್ ಟೈಮ್ ಸಿಕ್ಕಲ್ಲ. DC ಅವ್ರು ಭೀ ಸಿಕ್ಕಲ್ಲ. ಒಂದೊಂದು ಸತಿ ಸಿಗ್ತಾರದು. ಹೇಳ್ತೀನಿ ಸರ್, ಬಸ್ ಇಲ್ಲ, ಏನಿಲ್ಲ, ನಮ್ಮ ಕೈಗೆ ಇಲ್ಲ, ನಮಗೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಕಂಪ್ಲೇಂಟ್ ಕೊಡಿ ಅಷ್ಟೇ. ಕಾಂಗ್ರೆಸ್ಗೆ ಹಾಕ್ತೀನಿ ಓಟು ನಾವು. ಯಾಕೆ ಕಾಂಗ್ರೆಸ್ಗೆ ಹಾಕ್ತೀರಿ? ಯಾಕಂದರೆ ನಮಗೆ ನೋಡಿ 75 ಇಯರ್ಸಿಂದಾನೆ ಇಂದಿರಾ ಗಾಂಧಿ ಎಲ್ಲ ನಾವು ಹ್ಯಾಂಡಿಕ್ಯಾಪು. ನಮಗೆ 83ಇಂದ ನಮಗೆ ಪಿಂಚಿನ್ ಕೊಡ್ತಾ ಇರೋದು ಅವರೇ. 40 ರೂಪಾಯಿಂದ ಇವಾಗ 1400 ರೂಪಾಯಿ ಮಾಡಿದೆ. ಅವ್ರಿಗೆ ಹಾಕೋದು ನಾವು. ಯಾಕಂದರೆ ಅವರೇ ಸ್ಯಾಂಕ್ಷನ್ ಮಾಡಿದ್ದು ಇಂದಿರಾ ಗಾಂಧಿನೇ, ಬೇರೆಯವರು ಮಾಡಲಿಲ್ಲ.
ಅವರು ಯಾವುದು ಕುಮಾರಸ್ವಾಮಿ ಒಂದು 8 ವರ್ಷ ಮುಂಚೆ ಹೇಳಿದರು ಹ್ಯಾಂಡಿಕ್ಯಾಪ್ ಅವ್ರಿಗೆ ನಾವು ಗೆದ್ದರೆ 2,000 ಕೊಡ್ತೀನಿ ಅಂತ. ಅವ್ನು ಕೊಟ್ಟಿಲ್ಲ, ಬರೀ ಸುಳ್ಳು. ನಾವು ಕಾಂಗ್ರೆಸ್ ಅವ್ರು ಮುಂಚೆಯಿಂದ ಕೊಡ್ತಾ ಇರೋದು, ಇವಾಗ ಮೋದಿ ಕೊಡ್ತಾ ಇಲ್ಲ, ಕಾಂಗ್ರೆಸ್ ಅವ್ರನ್ನೇ ಕೊಡ್ತಾ ಇರೋದು. 83 ಇಯರ್ಸಿಂದ ನಾವು ಕೊಡ್ತಾ ಇರೋದು. ಇಂದಿರಾ ಗಾಂಧಿ ಯಾವಾಗ ಇತ್ತು ಆವಾಗಿಂದ ನಾವು ತಗೊಳ್ತಾ ಇರೋದು ಪಿಂಚಣಿ. ಕಾಂಗ್ರೆಸ್ ಬರಬೇಕು ಇವಾಗ. ಈಗ ಬಿಜೆಪಿಯಿಂದ ಏನು PC ಮೋಹನ್ ಅವರು ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ನೀವು ಕಾಂಗ್ರೆಸ್ನ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ? ಕಾಂಗ್ರೆಸ್ ಸರ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ಸಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಬಡವ್ರಿಗೆ ಸಹಾಯ ಮಾಡ್ತಾರೆ, ಅವರು ತಿಂತಾರೆ ನಮಗೆ ತಿಂದು ಕೊಡ್ತಾರೆ, ಜಗಳ ಮಾಡಿಸಲ್ಲ, ಜಾತಿ ಮರ ಬರಲ್ಲ ನಮ್ಮಲ್ಲಿ. ಇಲ್ಲಿ BJP ಅವ್ರು ಮಾಡಿಸಲ್ಲ. ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸು ತಮಿಳಿಯನ್ಸು RSS ಅವರು BJP ಅವರು ಜಗಳ ಮಾಡಿಸ್ತಾರೆ. ಕಾಂಗ್ರೆಸ್ ಅವರು ಏನು ಮಾತಾಡಲ್ಲ, ಎಲ್ಲರೂ ಬೇಕಂತಾರೆ ಅವರು. ಅದು ನಮ್ಗೆ ಖುಷಿಯಾಗಿದೆ. ಅದಕ್ಕೆ ಆಗುತ್ತೆ, ನಾವು ಕಾಂಗ್ರೆಸ್ಸೇ ಬರಬೇಕು. 100% ಗ್ಯಾರಂಟಿ ಕಾಂಗ್ರೆಸ್. ಅಂದರೆ ಕಾಂಗ್ರೆಸ್ ಬಂದರೆ ಹಿಂದೂ ಮುಸ್ಲಿಂ ಜಗಳ ಏನೂ ಆಗಲ್ಲ. ಈ ಬಾಯ್ದೆ ಬಂದು ಇಲ್ಲ ಅದರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಬದುಕಬೇಕು, ನಾವು ಬದುಕಬೇಕು. ಅದರಲ್ಲಿ ಜಾತಿ ಮಾತ್ರ ಇಲ್ಲ, ಅದೆಲ್ಲ ಏನು ಮಾಡಲ್ಲ ಅವರು. ಎಲ್ಲರೂ ಬದುಕಬೇಕು, ಎಲ್ಲರೂ ಬೇಕು. ಹಿಂದೂ ಬೇಕು, ಮುಸ್ಲಿಮು ಬೇಕು, ತಮಿಳಿನ್ಸು ಬೇಕು, ಕ್ರಿಶ್ಚಿಯನ್ಸು ಬೇಕು. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಮ್ಮ ದೇಶ ಕರ್ನಾಟಕ, ನಮ್ಮೆಲ್ಲ ಇಲ್ಲಿ ಹುಟ್ಟಿರೋದು, ನಾವು ಇಲ್ಲೇ ಸಾಯೋದು. ಅದರಲ್ಲೇ ನಮ್ಮ ಕಾಂಗ್ರೆಸ್ ಪ್ರಕಾರವರು ಜಾತಿ ಭಾಗನ ಎತ್ತಲ್ಲ, ಎಲ್ಲರೂ ಸೇರಿ ಒಗ್ಗಟ್ಟಾಗಿರಿ ಅಂತ ಹೇಳ್ತಾರೆ. ಅದು ನಮ್ಗೆ ಖುಷಿಯಾಗಿದೆ. ಹಾಗಾಗಿ ಮನ್ಸೂರ್ ಅಲಿ ಖಾನ್ನ ನಂಬರ್ 1. ಯಾರನ್ನ ಬೆಂಬಲಿಸ್ತೀರಿ ಸರ್? ಬಿಜೆಪಿಯಿಂದ PC ಮೋಹನ್ ಇದ್ದಾರೆ, ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ನೀವು ಕಾಂಗ್ರೆಸ್ ಪರನ BJP ಪರ ಇರ್ತೀರಾ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಅಂತೀರಿ? ಕಾಂಗ್ರೆಸ್ಸು ಎಲ್ಲ ವ್ಯವಸ್ಥೆ, ಈಗ ಮನೆ ಎಲೆಕ್ಟ್ರಿಕ್ ಬಿಲ್ ಇದೆ, ನೀರಿದೆ, ಅದು ಇದೆ, ಅದು ತುಂಬ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಬಂದರೆ ಬೆಸ್ಟು ನಮ್ಮ ಬೆಂಗಳೂರಿಗೆ. ಕಾಂಗ್ರೆಸ್ ಇಸ್ ವೆರಿ ಗುಡ್. ಕಾಂಗ್ರೆಸ್ ಎಲ್ಲರಿಗೂ, ಹಿಂದೂ ಇರಲಿ ಮುಸಲ್ಮಾನ್ ಇರಲಿ, ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಬದುಕೋದಕ್ಕೂ ಒಂದು ದಾರಿ ಮಾಡ್ತಾರೆ ಅಂತ ಒಂದು ನೆಮ್ಮದಿ ಇದೆ. ಅದು ಯಾರೇ ಇರಲಿ, ಈಚ್ ಆ್ಯಂಡ್ ಎವ್ರಿಥಿಂಗ್, ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ, ಎಲ್ಲ ಒಟ್ಟಿಗೆ ಆಗಿ ಎಲ್ಲ ನಾವು ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡಿದರೆ ದಟ್ ಈಸ್ ಬೆಸ್ಟ್. ಐ ಥಿಂಕ್ ಕಾಂಗ್ರೆಸ್ ಇಸ್, ಪ್ಲೀಸ್ ವೋಟ್ ಫಾರ್ ಕಾಂಗ್ರೆಸ್. ನೀವು ಯಾರಿಗೆ ವೋಟ್ ಹಾಕ್ತೀರಿ ಸರ್? ಈಗ PC ಮೋಹನ್ ಇದ್ದಾರೆ ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ನೀವು ಕಾಂಗ್ರೆಸ್ ವೋಟ್ ಹಾಕ್ತೀರಾ, ಯಾರಿಗೆ ಹಾಕ್ತೀರಾ? ಇಲ್ಲ, ನಾವು ಯಾವುದು ಕ್ಯಾಂಡಿಡೇಟ್ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ತಾರೆ. ಇದು ಮುಸ್ಲಿಂ ಇಲ್ಲ, ಇದೆಲ್ಲ ಯಾರು ಚೆನ್ನಾಗಿದೆ ಅದಕ್ಕೆ ಹಾಕಿ. ಹಿಂದೂ ಮುಸ್ಲಿಂ ಅಂತ ಏನು ನೋಡೋದಿಲ್ಲ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕ್ತೀವಿ. ಅದು ಯಾವ್ದು ಚೆನ್ನಾಗಿ ಇದು ಮಾಡ್ತಾರೆ ಅದಕ್ಕೆ. ನಮಸ್ತೆ. ನಮಸ್ತೆ ಸರ್. ವೋಟ್ ಯಾರಿಗೆ ಹಾಕ್ತೀರಿ ಸರ್? PC ಮೋಹನ್ ಇದ್ದಾರೆ, ಇನ್ನೊಂದು ಇವರು ಮನ್ಸೂರ್ ಅಲಿ ಖಾನ್ ಇದ್ದಾರೆ ಕಾಂಗ್ರೆಸ್ಸಿಂದ. ನಮ್ಮ ಇದು ಮನ್ಸೂರ್ ಅಲಿ ಅಲ್ಲೇ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಿ? ಎಲ್ಲರ ಒಂದೇ ಅವರದ್ದು. ನಮ್ಮ ಹತ್ರ ಏನು ಚೆನ್ನಾಗಿದೆ ಅವ್ರು ಕೊಟ್ಟಿದ್ದರು, ಅದೇ ನಮ್ಮದೇ. ಕಾಂಗ್ರೆಸ್ ಅಲ್ಲ, BJP ಚೆನ್ನಾಗಿದೆ, ಅವ್ರು ಕೊಟ್ಟರು ಮಾಡಿಕೊಡ್ತಾರೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಹಾಕ್ತೀವಿ. ಅದೇ ಕೊಡ್ತಾರೆ, ಅದೇ ಕೆಲಸ, ಅದೇ ಚೆನ್ನಾಗಿದ್ದು. ನಮ್ಮ ಊರಲ್ಲಿ ಬೆಂಗಳೂರಲ್ಲಿ ಯಾರು ಕೆಲಸ ಮಾಡ್ತಾರೋ ಚೆನ್ನಾಗಿದೆ, ಅವ್ರು ವೋಟ್ ಮಾಡಿಕೊಡ್ತಾರೆ. ಏನು ಅನ್ಸುತ್ತೆ ಬೆಂಗಳೂರಲ್ಲಿ ಯಾರು ಕೆಲಸ ಮಾಡ್ತಾರೆ ಸರ್? BJP ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾರೆ? ಈಗ ಎಲ್ಲ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಮ್ಮ ಹತ್ರ ಚೆನ್ನಾಗಿದೆ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಏನಿಲ್ಲ, ಯಾರು ಚೆನ್ನಾಗಿದೋ ಅವ್ರು ಮಾಡಿಕೊಡ್ತಾರಲ್ಲ. PC ಮೋಹನ್ ಇದ್ದಾರೆ, ಮನ್ಸೂರ್ ಅಲಿ ಖಾನ್ಗೆ ಹಾಕ್ತೀವಿ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್. ಯಾವಾಗಲೂ ಪ್ರತಿ ಸಲ ಕಾಂಗ್ರೆಸ್ಗೆ ಹಾಕ್ಕೊಂಡು ಕಾಂಗ್ರೆಸ್ ಆಗೋದು. ಯಾಕೆ ಸರ್ ಕಾಂಗ್ರೆಸ್ಗೆ ಹಾಕ್ತೀರಿ? ಕಾಂಗ್ರೆಸ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಆಗ್ತಾ ಇದ್ದೀವಿ. ಹೌದು. ಇಷ್ಟು ದಿನದಿಂದ ಇವಾಗ BJPನಲ್ಲಿ ಯಾರು 2,000 ರೂಪಾಯಿ ಕೊಡ್ತಾಯಿದ್ರು, ಕರೆಂಟ್ ಬಿಲ್ ಯಾರು ಕಮ್ಮಿ ಮಾಡ್ತಾಯಿದ್ರು, ಇವಾಗೆಲ್ಲ ಮಾಡ್ತಾ ಇದ್ದಾರಲ್ಲ, ಗೊತ್ತಾ? ಅಗರ್ವಾಲ್ ಅಲ್ಲಿ ಮಾಡಿದ್ದು ಡೆಲ್ಲಿಲಿ, ಈಗ ಇವ್ರಿಗೆ ಮಾಡ್ತಾ ಇದ್ದಾರೆ. ಮೊದಲು ಯಾರು ಮಾಡ್ತಿದ್ದ? ಇಷ್ಟು ವರ್ಷದಿಂದ ಯಾರನ್ನು ಮಾಡಿದಾರಾ? ಮತ್ತೆ ಅವ್ರಿಗೆ ಆಗ್ತದೆ, ಕಾಂಗ್ರೆಸ್ಗೆ ಆಗ್ತದೆ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು. ಹಿಂದೂ ಮುಸಲ್ಮಾನ್ ಒಂದೇ. ಅವ್ರ ಗದೆಯಲ್ಲಿ ಕೆಲಸ ಮಾಡ್ತಿರೋದು ಹಿಂದೂನೇ. ಅವರು ಅಕ್ಕಿ ಬೇಳೆ ರಾಗಿ ಎಲ್ಲ ತಿಂತಾ ಇರೋದು ಮುಸಲ್ಮಾನು. ನಾವು ಬರೀ ದುಡ್ಡು ಕೊಡ್ತಾ ಇರೋದು. ಅವರು ನಮಗೆ ಎಲ್ಲರೂ ಹಿಂದೂ ಮುಸಲ್ಮಾನ್ ಒಂದೇ. ಸುಮ್ಗೆ ಈ ಪಾರ್ಟಿಗಳು ಅವ್ರು ಬೇರೆ ಇವ್ರು ಬೇರೆ, ಅವ್ರು ಬೇರೆ ಇವ್ರು ಬೇರೆ, ಎಲ್ಲ ಒಂದೇ. ನಮ್ಮ ತಾತ ಅವರು ಎಲ್ಲ ಇಲ್ಲೇ ಹುಟ್ಟಿದ್ದು, ಕರ್ನಾಟಕ. ಇಲ್ಲಿ ಪಾಕಿಸ್ತಾನ ಇಲ್ಲ ನಮ್ಮದು ಊರು. ಪಾಕಿಸ್ತಾನ್ ಮುರ್ದಾಬಾತು. ನಮಗೆ ಯಾಕ್ರಿ ಅದು ರೇ? ಅವ್ರು ನಮಗೆ ನೋಡಿದರೆ ಹಿಂದೂ ಅಂತ ಹೇಳ್ತಾರೆ ಅವರು ಪಾಕಿಸ್ತಾನವರು. ಬರೀ ನಾಟಕ ಮಾಡೋದು ಅವನು.
ಪಾಕಿಸ್ತಾನ್ ನಮ್ಮದು ಇಲ್ಲ, ಹಿಂದೂಸ್ತಾನ್ ಜಿಂದಾಬಾದ್ ನಮ್ಮದು. ಇದು ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಇದು ನಮ್ಮದು. ನಮ್ಮ ತಾತ, ನಮ್ಮ ಎಲ್ಲರೂ ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿ ಎಲ್ಲ ಸತ್ತೋಗ್ಬಿಟ್ರು. ನಮ್ಮ ತಂದೆ ಹಿಂದೆ ಎಲ್ಲ ಇಲ್ಲೇ ಆಯಿತು. ನಮಗೆ ಯಾಕ್ರಿ ಹಿಂದೂಸ್ತಾನ್ ರೀ? ನಮ್ಮ ಕಾಂಗ್ರೆಸ್ ಪಕ್ಷ 5 ಬೆರಳು ಅಮೃತ ಹಸ್ತ ಅಷ್ಟೇ. ಬಿಜೆಪಿಯಿಂದ PC ಮೋಹನ್ ಅವರು 3 ಬಾರಿ ಗೆದ್ದಿದ್ದಾರೆ. ಇದು 4ನೇ ಬಾರಿ ಹ್ಯಾಟ್ರಿಕ್ ಆಗುತ್ತೆ. PC ಮೋಹನ್, ಮನ್ಸೂರ್ ಅಲಿ ಖಾನ್ ಅವರು ನಿಂತಿದ್ದಾರೆ. PC ಮೋಹನ್ಗೆ ಹಾಕೋಣ. ಏನಣ್ಣ ಬಿಜೆಪಿ ಒಬ್ರು ಮುಸಲ್ಮಾನರಾಗಿ ನೀವು ಬಿಜೆಪಿಗೆ PC ಮೋಹನ್ಗೆ ಹಾಕ್ತೀನಿ ಅಂತ ಇದ್ರಿ? ಇಲ್ಲ, ಮನ್ಸೂರ್ ಅಲಿ ಖಾನ್ ಏನು ಮಾಡಿದ್ದಾರೆ ಹೇಳಿ? PC ಮೋಹನ್ 3 ಟೈಮ್ ಬಂದವ್ರೆ, ಅವ್ರಿಗೇನೋ ಗೊತ್ತಿರ್ತದೆ, ಏನು ಪಾಲಿಟಿಷಿಯನ್ ಬಗ್ಗೆ ಅವ್ರು ಏನು ಗೊತ್ತಿರ್ತದೆ, ಅಷ್ಟಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಗಣ್ಣ ಆಶ್ಚರ್ಯ ಅನ್ಸುತ್ತೆ ನೀವು ಬಿಜೆಪಿ ಪರ ಮಾತಾಡ್ತಾ ಇರೋದು? ಎಷ್ಟು ವರ್ಷದಿಂದ ಇದ್ದೀರಿ ಬೆಂಗಳೂರಲ್ಲಿ? ಎಲ್ಲ ಎಷ್ಟು ಹುಟ್ಟಿದೆ ಇಲ್ಲಿ. ಸೂಪರ್ ಸೂಪರ್. ಓಕೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ಓಕೆ, ಅದರಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ. ಯಾರು ಬಂದ್ರೂ ಒಳ್ಳೇದು ಮಾಡಬೇಕು, ಪಬ್ಲಿಕ್ಗೆ ಸಹಾಯ ಮಾಡಬೇಕು, ಬಡವ್ರಿಗೆ ಸಹಾಯ ಮಾಡಬೇಕು. ಈಗ ಬರೋರು ಎಲ್ಲ ಅವ್ರವ್ರು ಹೆಂಡತಿ ಮಕ್ಕಳಿಗೆ ನೋಡಿದ್ರೆ ನಾವು ಏನು ಮಾಡಲಿ? ಏನು ಹೇಳ್ತೀರಾ? ಯಾರನ್ನ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಎಲ್ಲ ಒಳ್ಳೇದು ಮಾಡಬೇಕು, ಅದು ನೋಡ್ತಾ ಇದ್ದೀನಿ ನಾನು. ಈಗ ನೋಡಿ ಎಷ್ಟು ಕಷ್ಟ ಇದೆ, ವಾಟರ್ದು ಪ್ರಾಬ್ಲಮ್ ಆಗಿದೆ, ಏನು ಯಾರು ನೋಡ್ತಾರೆ? ಅದು ಹೇಳ್ತಾ ಇದ್ದೀನಿ. ಇನ್ನು ಬಿಜೆಪಿ ಕಾಂಗ್ರೆಸ್ ಅವರೆಲ್ಲ ನಿಮಗೆ ಗ್ಯಾರಂಟಿ ಕೊಟ್ಟರು, ನಿಮ್ಮ ಮುಸಲ್ಮಾನರು ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಎಲ್ಲ ತುಂಬ ಜನ ನೀವೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂಥದ್ದು. ನೀವು ಹೆಂಗೆ ಬಿಜೆಪಿ ಅಂತ ಹೇಳ್ಬಿಟ್ಟಿಲ್ಲ? ನನಗೆ ಪಾಲಿಟಿಷನ್ನೇ ಇಂಟ್ರೆಸ್ಟೆಡ್ ಇಲ್ಲ, ಏನು ತಿರುಗಿ ಯಾರು ಬಂದ್ರೇನೋ ಒಳ್ಳೇದು ಮಾಡಬೇಕು ಅಂತ. ಕಾಂಗ್ರೆಸ್ ಬರಲಿ ಇಲ್ಲ BJP ಬರಲಿ, ನಾನು ಇವರೇ ಬರಬೇಕು, ಅವ್ರ ಪಾರ್ಟಿದು, ನಾನು ಅವ್ರ ಪಾರ್ಟಿದು ಅಂತ ಹೇಳ್ತಾ ಇಲ್ಲ. ಯಾರನ್ನ ಬರಲಿ ಒಳ್ಳೇದು ಮಾಡಬೇಕು, ಬಡವ್ರಿಗೆ ಸಹಾಯ ಮಾಡಬೇಕು, ಬಡವ್ರಿಗೆ ಕಷ್ಟ ನೋಡಬೇಕು, ಅದನ್ನು ಹೇಳೋದು ನಾನು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.